ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಯಿಷಾ. ಬನ್ನಿ ಇವತ್ತಿನ ವಿಡಿಯೋ ಏನಿದೆ ಅಂತ ತೋರಿಸ್ತೀನಿ. ಇವಾಗ ಸಾಯಂಕಾಲ ಅಂದರೆ ಸಂಜೆ ಆಗ್ತಾ ಬರ್ತಾಯಿದೆ, ಒಂದು 4 ಗಂಟೆ ಆಗ್ತಾಯಿದೆ. ನಾನಿವಾಗ ಮಗಳಿಗೆ ಸ್ನ್ಯಾಕ್ಸ್ ಬೇಕು ಅಂತಂದು ಇದು ಕಡಲೆಪುರಿ ಉಂಡೆ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಒಂಥರ ಹೆಲ್ದಿ ಸ್ನ್ಯಾಕ್ಸು ಅನ್ಬೋದು ಇದನ್ನು. ಈಗ ಅದನ್ನೇ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಕಡಲೆಪುರಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಪಾಕ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಬೆಲ್ಲದ ಪಾಕ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕುದೀಲಿ, ಸ್ವಲ್ಪ ಸೋಸ್ಕೊಂಡ್ಬಿಡ್ತೀನಿ. ಇಲ್ಲಿ ಪುಟಾಣಿ ತೊಗೊಂಡಿದ್ದೀನಿ. ಸುಮ್ಮನೆ ಸ್ವಲ್ಪ ಕ್ರಷ್ ಮಾಡ್ದಂಗೆ ಆಗ್ಬೇಕು, ಆ ಥರ ಮಾಡ್ತೀನಿ. ಇಲ್ಲ ಪೂರ್ತಿಯಾಗಿ ಫೈನಾಗಿ ಪುಡಿ ಹಾಕ್ಕೊಂಡ್ರೂ ನಡೆಯುತ್ತೆ. ಈಗ ಏನು ಮಾಡ್ಬೇಕಂತ ಯೋಚನೆ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಕೆಲವೊಂದು ಬ್ಲಾಗಲ್ಲೆಲ್ಲ ಮೆನ್ಷನ್ ಮಾಡಿರ್ತೀನಿ. ನಾನು ಏನಾದರೂ ವಿಡಿಯೋ ಮಾಡಬೇಕಾದ್ರೆ ಕರೆಂಟ್ ಹೋಗುತ್ತೆ. ಅದಕ್ಕೆ ರೆಸಿಪಿಗೆ ಏನು ಬೇಕು ಮಿಕ್ಸರ್ಗೆ ಹಾಕ್ಬೇಕು ಅಂತಿರ್ತೀನಿ ನೋಡಿ, ಅವಾಗೆ ಕರೆಂಟ್ ಹೋಗಿರ್ತೈತೆ ನೋಡ್ರಿ. ಇವಾಗ ಮತ್ತೇನು ಮಾಡೋಕ್ಕಾಗಲ್ಲ, ಪುಟಾಣಿನ ಹಂಗೆ ಹಾಕ್ಕೊಂಡ್ಬಿಡ್ತೀನಿ. ಚೆನ್ನಾಗಿರುತ್ತೆ ಅದು ಟೇಸ್ಟು. ಇವಾಗ ತೊಗೊಂಡಿದ್ವಿ, ಹಂಗೆ ಇರಲಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಪುರಿ ಹಾಕ್ಕೊಳ್ತೀನಿ. ಅಂದರೆ ಇಲ್ಲಿ ಒಂದೆಳೆ ಪಾಕ ಬರಬೇಕು ನನಗೆ. ಅಲ್ಲಿ ತನಕ ಸ್ವಲ್ಪ ಕುದೀಲಿ. ಕಡಲೆಪುರಿ ಉಂಡೆ ಒಂಥರ ಸಣ್ಣವರಿದ್ದಾಗ ಮೆಮೊರಿ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಆವಾಗೆಲ್ಲ ಸಣ್ಣವರಿದ್ದಾಗ ಕಡಲೆಪುರಿ ಉಂಡೆ ತಿಂತಾ ಇರ್ತಿದ್ವಿ, ಮನೆಗೆಲ್ಲ ಮಾಡ್ತಿದ್ವಿ. ಉಂಡಿನೆಲ್ಲ ತೊಗೊಂಡು ತಿಂತಾ ಇರ್ತಿದ್ವಿ ಹಂಗೆ. ಬಟ್ ಇವಾಗ ನಾವೇ ಮಾಡ್ಕೊಂಡು ತಿನ್ಬೇಕಾಗಿದೆ ನೋಡ್ರಿ. ಕದ ಮುಚ್ಬೇಕಮ್ಮ, ಥಂಡಿ ಗಾಳಿ ಬರ್ತೈತಿ, ಬಿಸಿಲೂ ಐತಿ, ಈ ಕಡೆ ಚಳಿ ಗಾಳಿನೂ ಬೀಸ್ತಾ ಇದೆ. ಹಾಗಾಗಿ ಕದ ಮುಚ್ಚ ಅಂತ ಹೇಳ್ತಾ ಇದ್ದೀನಿ. ಅದು ಪಾಕ ಬಂದಮೇಲೆ ಪುಟಾಣಿ ಮತ್ತು ಕಡಲೆಪುರಿ ಆಡಾಕಿ ತಿರಿಸಿ ಉಂಡೆ ಕಟ್ಬಿಟ್ರೆ ಆಗೋಯ್ತು. ಈಗ ಒಬ್ಬಳೇ ಇದ್ದೀನಲ್ವಾ, ವಿಡಿಯೋ ತೋರ್ಸೋಕ್ಕೂ ಅಲ್ಲಿ ಟ್ರೈಪಾಡ್ ಇರಬೇಕು. ನನ್ನ ಮಗಳೆಲ್ಲ ಟ್ರೈಪಾಡ್ ಮುರಿದಿಟ್ಟಿದ್ದಾಳೆ, ಅದೆಲ್ಲ ಜೋಡಿಸ್ಬೇಕು. ನಾನಿನ್ನು ನೋಡೋಣ ಯಾವಾಗ ಜೋಡಿಸೋದಾಗುತ್ತೆ ಅಂತಂದು ಜೋಡಿಸಿ ಆಮೇಲೆ ಮತ್ತೆ ವಿಡಿಯೋನ ಅಲ್ಲೇ ಇಟ್ಟು ಸ್ಟಾರ್ಟ್ ಮಾಡ್ತೀನಿ. ಕರೆಂಟ್ ಬಂತು ಹೆಂಗೋ ಪುಣ್ಯಕ. ಇವಾಗ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ನಮಗೆ ಚುರುಮುರು ಎಷ್ಟು ಬೇಕೋ ಅಷ್ಟಕ್ಕೆ ಕಲಿಸ್ಕೊಂಡು ಇಟ್ಕೊತೀನಿ ನಾನು. ಇನ್ನೂ ಇಷ್ಟು ಉಳಿದಿದ್ದಾವು, ಅಷ್ಟು ಹಾಕೋಣದಾದ್ರೆ ಹಾಕ್ಕೊಂಬಿಡ್ತೀನಿ. ಇವಾಗ ಹೊರಗೆ ಹೋಗಿ ನೀನು. ಇನ್ನೂ ಪಾಕ ಆಗ್ತಾಯಿದೆ. ನೋಡ್ರಿ, ಈ ಪಾಕ ನನಗೆ ಒಂದೆಡೆ ಅಂತಂದಲ್ಲ, ನನಗೆ ಈ ಥರ ಬರಬೇಕು ನೋಡಿ. ಈ ಥರ ಇಟ್ಕೊಂಡು ಒಂದೆಡೆ ಪಾಕ ಅಂತಾರೆ. ಇವಾಗ ಆಗಿದೆ, ಪಟ ಅಂತಂದು ಹಾಕ್ತೀನಿ. ಇವಾಗ ನೋಡಿ, ಈ ಥರ ಅದು. ಇನ್ನೊಂದು ಸ್ವಲ್ಪ ಪಾಕ ಬಂದಿದ್ರೆ ಕರೆಕ್ಟಾಗಿ ಹೋಗ್ತಿತ್ತು. ಸ್ವಲ್ಪ ಪಾಕದಲ್ಲೇ ಮಿಸ್ಟೇಕ್ ಆಗೋಯ್ತು. ಪರವಾಗಿಲ್ಲ, ಇನ್ನೊಂದ್ಸಲ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡೋಣ. ಫಸ್ಟ್ ಟೈಮ್ ನಾವು ಮಾಡಿರೋದು ಉಂಡೆ, ಇದು ಕಡಲೆಪುರಿ ಉಂಡೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡೋಣ. ಮುಚ್ಚಿಟ್ಬಿಡ್ತೀನಿ. ಇನ್ನು ಸ್ವಲ್ಪ ಪಾಕ ಬಂದುಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ಉಂಡೆ ಕಟ್ಕೊಳ್ಳೋದಕ್ಕೆ ಕಷ್ಟ ಆಯ್ತು ನನಗೆ.